ಮರವಿದ್ದು ಫಲವೇನು ನೆರಳಿಲ್ಲದಿದ್ದರೆ, ದನವಿದ್ದು ಫಲವೇನು ದಯೆ ಇಲ್ಲದಿದ್ದರೆ, ಹಸಿವಿದ್ದು ಫಲವೇನು ಹೈನು ಇಲ್ಲದಿದ್ದರೆ, ನಾನಿದ್ದು ಫಲವೇನು ಪರಿಸರ ಪ್ರೇಮಿ ಇಲ್ಲದಿದ್ದರೆ ಎನ್ನುವ ಹಾಗೆ ಇಲ್ಲೊಬ್ಬ ವ್ಯಕ್ತಿ ತಾನು ಮಾಡುವ ಕೆಲಸ ಯಾರನ್ನೂ ಹೇಳದೆ ಕಲಬುರಗಿ ನಗರದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಹೂವಿನ ಗಿಡಗಳನ್ನು ನೆಟ್ಟು ಪರಿಸರ ಪ್ರೇಮಿಯಾಗಿದ್ದಾರೆ. ಯಾರಪ್ಪ ಇವರು ಅಂತ ಯೋಚನೆ ಮಾಡ್ತಿದ್ದೀರಾ? ಅವರೇ ನೋಡಿ ಶ್ರೀ ಮಹೇಶ್ ಕಡ್ಚೂರು. ವೇಸ್ಟ್ ಮೆಟೀರಿಯಲ್ಗಳಲ್ಲಿ ಬಹಳಷ್ಟು ತನ್ನ ಕಲೆಯನ್ನು ರೂಪಿಸಿದ್ದಾರೆ. ವಿವಿಧ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ. ರಸ್ತೆಯ ಪಕ್ಕದಲ್ಲಿ ಹೂವಿನ ಗಿಡಗಳನ್ನು ನೆಟ್ಟು ಪರಿಸರ ಪ್ರೇಮಿ ಎಂದು ಸೈ ಎನ್ನಿಸಿಕೊಂಡಿದ್ದಾರೆ. ಮಹೇಶ್ ಕಡ್ಚೂರವರು ತನ್ನ ಸ್ವಂತ ಹಣದಲ್ಲಿ ಸರಿಸುಮಾರು 500 ಗಿಡಗಳನ್ನು ನೆಟ್ಟಿದ್ದಾರೆ. ಸರ್, ಇದು ಏನದ ಪರಿಸರ ಪ್ರೇಮಿ ಸಲಾಗ ಅಂತ ಹೇಳಿ ಏನದೇನಂದ್ರಿ, ನಾನು ಒಂದು ಗಿಡಗಳು ಎಲ್ಲೆಲ್ಲೇ ನೋಡಿದ್ರೆ ಸರ್, ಬೇರೆಯವರೆಲ್ಲ ಗೌರ್ಮೆಂಟ್ ಏನದ ಕಾರ್ಪೊರೇಷನ್ದವರೆಲ್ಲ ಬೇರೆ ಗಿಡಗಳು ಹಚ್ತಾರೆ ಸರ್. ಅದು ಹಚ್ಚಿದ್ರೆ ಏರಿಯಾವಜ್ ಅಂತ ಬಟ್ ಯಾರೂ ಹಚ್ಚಿಲ್ಲ ಸರ್. ಆಮೇಲೆ ಏನಾಯ್ತು, ನನಗೆ ಒಂದು ಇದು ಬಂತು, ಬರೀ ಗಿಡಗಳು ಹಚ್ತಾರೆ, ಬೇರೆ ಹಚ್ಚಿ ಹೋಗ್ಬಿಡ್ತಾರೆ, ಏರಿಯಾ ಒಳಗೆ ಏನದ ಬೇರೆ ಗಿಡ ಹಚ್ಬಿಡ್ತಾರೆ, ಎದಕ್ಕೂ ಉಪಯೋಗ ಬರಲ್ರು. ನಾನು ಒಂದು ವಿಚಾರ ಮಾಡಿದೆ, ಏನಂತ ಸರ್, ಹೂವಿನ ಗಿಡ ಹಚ್ಚಿಬಿಟ್ರೆ ಏನಂತ, ಒಂದು ಹೂವಿನ ಗಿಡ ಹಚ್ಚಿರಂದ್ರೆ ಒಂದು ಜನರಿಗೆ ಏನದ ಹೂವೂ ಆಗ್ತದೆ, ಒಂದು ನೆಳ್ಳನೂ ಬರ್ತದೆ. ಆಮೇಲೆ ಲೇಡೀಸ್ ಜನ, ಹೆಣ್ಮಕ್ಳು ಜನ ಮತ್ತೆ ಏನು ಮಾಡ್ತಾರೆ ಸರ್, ಹೂವು ತೊಗೊಂಡು ಹೋಗಿ ದೇವರಿಗೆ ಇದು ಮಾಡ್ತಾರೆ ಸರ್. ನಾವು 2-3 ಮನೆ ನೋಡಿದ್ದೇವೆ ಸರ್, ಅವ್ರು ಬೇರೆಯವರು ಹಚ್ಚಾರ ಪಾಪ, ಅವ್ರ ಮನೆಗೆ ಹೋಗಿ ಹೂವಕ್ಕೆ ತೊಗೊಂಡು ಹೋಗ್ಲಾಗತ್ತಾರೆ ಸರ್. ನನಗೊಂದು ಅನಿಸಿತ್ತು, ಒಬ್ರು ಪಾಪ ಅವ್ರು ಹಚ್ಚಿದ ಹೂವು ಅವ್ರಿಗೆ ಸಿಗ್ತಾ ಇಲ್ಲ ಸರ್. ಇದು ನನಗೊಂದು ಇದು ಕಲ್ಪನೆ ಬಂತು ಸರ್, ಇದು ಯಾಕಪ್ಪ ಒಬ್ಬರು ಮನೇಲಿ ಹಚ್ಚಿಸಿ 4-5 ಮಂದಿ ಹೂವು ತೊಗೊಂಡು ಹೋಗ್ತಾರಲ್ಲ, ಅವ್ರ ಓನರ್ ಹಚ್ಚಿದವ್ರ ಮನೆಗೆ ಅವರಿಗೆ ಹೂವು ಸಿಗಂಗಿಲ್ಲ, ಹಿಂಗೆ ಆಗಬಾರ್ದು ಅಂತ ನಾನು ಒಂದು ಯೋಚನೆ ಮಾಡಿ ಏನು ಮಾಡಿದೆ, ನಾನೇ ಸ್ವತಃ ಹೂವಿನ ಗಿಡಗಳು ತೊಗೊಂಡು ನಮ್ಮ ಮನೆ ಎದುರು ಕಂಪೌಂಡ್ ಇದೆ ಸರ್, ವೆಟರ್ನರಿ ಹಾಸ್ಪಿಟಲ್ ಕಂಪೌಂಡ್ ಎದುರಿದೆ ಸರ್. ಆ ಲೈನ್ ಪೂರ ಜಾಗ ಐತೆ ಸರ್. ನಾನು ವಿಚಾರ ಮಾಡಿ ಗಿಡಗಳು ತೊಗೊಂಡು ಏನದ, ಒಬ್ಬರು ಪಾಪ 2-3 ಮನುಷ್ಯರು ಸಿಕ್ಕರು ಸರ್. ಅವರಲ್ಲಿ ತೊಗೊಂಡು ಗಿಡಗಳೇನದ ಕುಂಡ ಮಾಡಿ ಗಿಡಗಳು ಹಚ್ಚಿದ್ರು, ಹೂವಿನ ಗಿಡ ಅವ್ರು ಹಚ್ಚಿದ್ರಂದ್ರು. ನಮ್ಮ ಮನೇಲಿ ಅಂದರು, ಯಾಕೆ ಅಲ್ಲಿ ಹತ್ತಿ ಅವ್ರಿಗೆ ಇಡಬಿಡಲ್ಲ, ಯಾರು ತೊಗೊಂಡು ಹೋಗ್ತಾರೆ, ಕಿತ್ಕೊಂಡು ಹೋಗ್ತಾರೆ ಅಂತಂದ್ರು. ಹಚ್ಚಿದ ಒಂದು 2 ದಿನ 3 ದಿನ ಕಿತ್ಕೊಂಡು ಹೋದ್ರು ಸರ್. ಹಚ್ಚಿದ ಗಿಡ ಒಂದು 2-3 ಗಿಡ ಕಿತ್ಕೊಂಡು ಹೋದ್ರು ಅಂದ್ರೆ ಅವ್ರು ಅಂದ್ರೆ ಮತ್ತೆ ಅದಕ್ಕೆ ಅಂತೇಳಿ ಬೇಡ, ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ ಏನು ಸುದ್ದಿ ಅಂತೇಳಿ ಮತ್ತೆ ಏನು ಮಾಡಿದ್ರಿ, ಗಿಡಗಳೇನದ ನಾನು ಮತ್ತೆ ಇದು ಮಾಡಿದೆ ಸರ್. ಇದು ಮಾಡಿದೆ ಗಿಡಗಳು ಇದು ಮಾಡಿದ್ನಾಗ ಏನಾಯ್ತು, ನಾನು ಮತ್ತೆ ಇದು ಪರವಾಗಿಲ್ಲ, ಇವತ್ತು ಹೆಂಗಾರ ಮಾಡಿ ಒಂದು ಸಾಧನೆ ಮಾಡಬೇಕು, ಸಾಲು ತಿಮ್ಮಕ್ಕ ಅಂತೇಳಿ ಹಾಕಿ ಒಂದು ಹೆಸರು ಬಂತಾರೆ ಸರ್. ಅಂಥ ಹೆಣ್ಮಕ್ಳು ಹೋಗ್ಬೇಕು, ಹೆಣ್ಮಕ್ಳನ್ನೇ ಅಷ್ಟು 1000 ಗಿಡ ಹಚ್ಚೇಳ ಅಂತಂದಮೇಲೆ ನಾವು ಇದ್ದರೂ ನಾವು ಏನಾರು ಒಂದು ಸಾಧನೆ ಮಾಡಬೇಕಂತೇಳಿ ಒಂದು ಬಂತು ಸರ್. ಆ ಗಿಡಗಳೇನದ ಲೈನಾಗಿ ಹಚ್ಕೊಂಡು ಹೋದೆ, ಗಿಡಗಳು ಬೆಳ್ಕೊಂತು ಬಂದರು ಸರ್. ಅವ್ರು ಆಮ್ಯಾಗ ಅಂದರು, ಸರ್ ಪರವಾಗಿಲ್ಲ ಸರ್, ನೀವು ಹಚ್ಚಿದ ಓಣ್ಯಾಗ ಏನದ ನಾವು ಎಷ್ಟೋ ಜನ ನೋಡ್ಲತ್ತೀವಿ ಸರ್, ನೋಡಿ ಹೋಗೋದಲ್ಲ ಸರ್, ನಾವು ಹೂವನ್ನು ತೊಗೊಂಡು ಹೋಗಿ ದೇವ್ರಿಗೆ ಏರಿಸ್ಲಾಕತ್ತು ಅಂತಂದರು. ನಿಮ್ಮ ಪುಣ್ಯ ಸರ್ ಅಂತಂದರು. ಅಂತ ಹೇಳಿದ್ಮ್ಯಾಗ ಇದು ಒಂದು ಮೊದಲು ಹಚ್ಚಿದ ಒಂದು 2 ವರ್ಷಕ್ಕೆ ಏನದ ಹಚ್ಚಿ ದೊಡ್ಡ ಹೋದ್ರು ಸರ್. ಈಗ ಅದೇ ಕಂಟಿನ್ಯೂ ಜಾಗ ಇತ್ತು ಸರ್. ಇದನ್ನು ಯಾಕೆ ಬಿಡಬೇಕು, ಇದಕ್ಕೂ ಒಂದು ಕಂಟಿನ್ಯೂ ಒಂದೇ ನಮ್ಮ ಏರಿಯಾದಾಗ ಏರಿಯಾದಾಗ ಒಂದೇ ಲೈನ್ ಹೂವು ಗಿಡ ಆಗಿಲ್ಲ ಅಂತ ಹೇಳಿ ಮತ್ತೆ ಮೊನ್ನೆ ಏನದ ಒಂದು 15 ದಿನ ಆಯ್ತು ಸರ್ ಹಚ್ಚಿಗೆ. ಅದಕ್ಕೆ ಏನದ ಅವ್ರ ಮಂದಿ ಅಂದ್ರು ಸರ್, ಹೂವು ಹಚ್ಚಿದ ಗಿಡ ಕಿತ್ಕೊಂಡು ಹೋಗ್ತಾರೆ ಸರ್, ದನ ಬರ್ತಾವ್ರಿ, ಕುರಿ ಬರ್ತಾವ ಅಂತಂದ್ರು. ಅದಕ್ಕೊಂದು ಏನಾದ್ರು ಸೇಫ್ಟಿ ಮಾಡಬೇಕಲ್ಲ ಅಂತಂದ್ರು, ಜಾಲಿ ಮಾಡ್ಬೇಕು, ಅದು ಮಾಡ್ಬೇಕಂದ್ರು. ಬೇಡ, ಜಾಲಿನೂ ಮಾಡೋದು ಅಂತ ಹೇಳಿ ಕಟ್ಟಿಗೆ ಪ್ರೇಮ್ ಅಂತ ಪ್ರೇಮ್ ಮಾಡಿಸಿದ್ರು ಸರ್. ಒಬ್ಬ ಕಾರ್ಪೆಂಟ್ರು ಬಡಿಗೆ ಸಿಕ್ಕ ಚಲೋ ಮನುಷ್ಯ ಸರ್. ಅವ್ನ ಕಡ್ಲಿದ್ದು ಬಡಿಗೆ ಮಾಡಿಸೋರು, ಇಷ್ಟು ರೊಕ್ಕ ಅದು ರೊಕ್ಕ ಹೋದ್ರೆ ಪರವಾಗಿಲ್ಲಪ್ಪ, ನನಗೆ ಸೇಫ್ಟಿ ಆಗ್ಬೇಕು, ಗಿಡಗಳು ಚಲೋ ಜಾಲಿ ಮಾಡ್ಬೇಕಂತ ಪಾಪ ಅಂತೇಳಿ ಅದು ಮತ್ತೆ ಜಾಲಿ ಮಾಡಿ ಕೊಟ್ಟರಿ. ಅವಾಗ ಜನ ಅಂದರು, ಸರ್ ಪರವಾಗಿಲ್ಲ ಸರ್, ನೀವು ಬರೀ ಗಿಡ ಹಚ್ಚಿದ್ರೆ ನಾವು ತಿಳ್ಕೊಂಡಿವಿ, ಈ ಥರನೂ ಸೇಫ್ಟಿ ಮಾಡಿರಲ್ಲ ನಿಮ್ಮ ಸತಿ, ಚಲೋ ಒಳ್ಳೆಯ ಸರ್ ಐಡಿಯಾ ಸರ್. ನಾವು ಯಾರ್ಯಾರಿಗೆ ಕೈ ಮುಗ್ತೀವಿ, ಆದರೆ ನೀವು ಇಂಥ ಗಿಡಗಳು ಹಚ್ಚಿ ಸಾಧನೆ ಮಾಡಿದ್ರೆ ನಿಮಗೆ ಕೈ ಮುಗ್ತೀವಿ ಅಂತ ಅವ್ರು ಅಂದರು ಸರ್. ಇದಕ್ಕಿಂತ ಖುಷಿ ಮತ್ತೇನು ಬೇಕು ಸರ್ ಮನುಷ್ಯಾಗ? ಹಾಂ, ಮಾಡಿಲ್ಲ ಸರ್. ಯಾಕೆಂದರೆ ಯಾರು ಕೊಡ್ತಾರೋ ಬಿಡ್ತಾರೋ ಅವು ನಮ್ಗೆ ಬೇಕಾಗಿಲ್ಲ ಸರ್. ಯಾರ್ಯಾರು ಅಂತೇಳಿ ನಮ್ಮ ತಂದೆ ತಾಯಿ ಒಂದು ದೊಡ್ಡದೊಂದು ಆಸೆ ಐತೆ ಸರ್. ಅವರು ನಂಬಲ್ಲಿ ಏನದ 57 ವರ್ಷ ನಮ್ಮ ಜೊತೆ ಇದ್ದಾರೆ ಸರ್. ಈಗ ಅವರು ಹೋದ್ಮೇಲೆ ಏನಿದ್ದು ನಾವು ಒಂದು ಏನಾರು ಅವ್ರ ಸಲಕ್ಕೆ ಒಂದು ಏನಾರು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ಮ್ಯಾಗ ಏನದ ಅದಕ್ಕೆ ಒಂದು ಪ್ರತಿಯೊಂದು ಇದು ಒಂದು ಏನಾರು ವಿಷಯ ಸಾಧನೆ ಮಾಡಬೇಕಂತ ಹೇಳಿ ಮೊನ್ನೆ ಆದ ಅವ್ರ ಹೆಸರಿನ ಮೇಲೆ ಗಿಡಗಳು ಹಚ್ಚಿದ್ದಾರೆ ಸರ್. ಕರ್ನಾಟಕ ಕನ್ನಡ ರತ್ನ ಪ್ರಶಸ್ತಿ ಪಡೆದಂಥ ಸುಪುತ್ರ ನಮ್ಮ ಮಾದೇವಪ್ಪ ಕಡ್ಚೂರವರು ಸುಪುತ್ರರಾದಂಥ ಮಹೇಶ್ ಕಡ್ಚೂರು ಅಣ್ಣನವರು ಜಗತ್ ಬಡಾವಣೆಯಲ್ಲಿ ಸುಮಾರು ಅವರನ್ನು ನಾವು ಈ ಪಕ್ಷಿ ಪ್ರಾಣಿಗಳ ಪ್ರೇಮಿಯಾಗಿ ಮತ್ತು ಕಲಾ ಪ್ರೇಮಿಯಾಗಿ ಮತ್ತು ಪರಿಸರ ಪ್ರೇಮಿಯಾಗಿ 2 ವರ್ಷಗಳಿಂದ ಸತತವಾಗಿ ನೋಡ್ತಾ ಇದ್ದೀವಿ. ಯಾಕಂದ್ರೆ ಇದೇ ಬಡಾವಣೆ ನಿವಾಸಿ ಕೂಡ ನಾವಾಗಿದ್ದು, ಇವತ್ತು ಹೆಂಗದ ಅಂದ್ರೆ ಇಲ್ಲಿ ಈ ಮಹೇಶ್ ಕಡ್ಚೂರು ಅಣ್ಣನವರ ಇವತ್ತು ಸೌಂದರ್ಯೀಕರಣ ಮಾಡ್ಯಾರ ಜಗತ್ ಬಡಾವಣೆಯಲ್ಲಿ ಕೆಲವೊಂದು ಸ್ಥಳಗಳೇ ಅಂದ್ರೆ ನಿಜವಾಗಲೂ ಅಲ್ಲಿ ಇವತ್ತೇನದ ಇಂಟ್ರೋಲ್ ಮಾಡ್ತಕ್ಕಂಥದ್ದು ಅಂದರೆ ಇವತ್ತು ಯಾರಾದರೂ ನಿಂತ್ಕೊಂಡು ಟೇಕಿ ಮಾಡ್ತಕ್ಕಂಥ ಒಂದು ಗಲೀಜು ಜಾಗ, ಅದನ್ನು ಸ್ವಚ್ಛಪಡಿಸಿ ಇವತ್ತು ಹೂವಿನ ಗಿಡವನ್ನು ಅಲ್ಲಿ ಅಳವಡಿಸಿ ಅದಕ್ಕೆಲ್ಲ ಒಂದು ಸುತ್ತ ಒಂದು ಬೇಲಿ ಹಾಕಿ ದಯಮಾಡಿ ಇವತ್ತು ಅಂಥ ಜಾಗವನ್ನು ಸ್ವಚ್ಛ ಸೌಂದರ್ಯೀಕರಣ ಯಾರಾದರೂ ಅಲ್ಲಿ ಕೂತ್ಕೊಂಡು ಇವತ್ತು ಒಂದು ವೇಳೆಯನ್ನು ಕಳೀತಕ್ಕಂಥದ್ದು ಇವತ್ತು ಮಹೇಶ್ ಕಡ್ಚೂರಣ್ಣವರು ಮಾಡಿದ್ದಾರೆ. ದಯಮಾಡಿ ಇದು ಕೆಲಸ ಸರ್ಕಾರ ಮಾಡಬೇಕು. ಆದರೆ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಸ್ವಂತ ಖರ್ಚಿನಲ್ಲಿ
ತಮ್ಮ ಒಂದು ಈ ಸೇವೆಯನ್ನು ಇವತ್ತು ಬಡಾವಣೆಯಲ್ಲಿ ಸೌಂದರ್ಯೀಕರಣ ಮಾಡುವ ಮುಖಾಂತರ ಈ ಅಳಿಲು ಸೇವೆಯನ್ನು ಮಾಡಿದ್ದಾರೆ. ದಯಮಾಡಿ ಇವತ್ತು ಮಹೇಶ್ ಕಡಿಚೂರಣ್ಣವರಿಗೆ ನಾನು ಜಗತ್ ಬಡಾವಣೆಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಮಹೇಶ್ ಮಾದೇವಪ್ಪ ಗಣೇಶ್ವರ ಸರ್ ಅವರು ಅನ್ನೋರು ಯಾವಾಗಲೂ ಭಾಳ ಪರಿಸರ ಪ್ರೇಮಿ ಅವರು. ಯಾವಾಗಲೂ ಗಿಡ ಮರ ಭಾಳ ಬೆಳೆಸ್ಬೇಕಾದ ಖುಷಿ ಅವರಿಗೆ. ಅವ್ರ ಮನೆಯಲ್ಲಿ ನೋಡಿದ್ರೆ ಇಷ್ಟು ಒಳ್ಳೊಳ್ಳೆ ಗಿಡಗಳು ಹಚ್ಚಿದ್ದಾರೆ. ಈಗ ಸಾರ್ವಜನಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂಗೆ ಒಳ್ಳೊಳ್ಳೆ ಹೂವಿನ ಗಿಡಗಳು ತಂದು ಹಚ್ಚಿದ್ದಾರೆ. ಆಲ್ರೆಡಿ ಈಗ ಆ ಸೈಡೆಲ್ಲ ಗಿಡಗಳಿವೆ. ಅವ್ರ ಪುಣ್ಯದಿಂದ ಎಲ್ಲ ದೇವರಿಗೆ ಇನ್ನೂ ಎಲ್ಲರೂ ಒಂದು ಲಸಿಕೆ ಸ್ಟಾರ್ಟ್ ಮಾಡ್ತೀವಿ, ಎಲ್ಲರೂ ಹೂವು ಹರ್ಕೊಂಡು ಹೋಗ್ಲಿಕ್ಕೆ. ಅವ್ರ ಪುಣ್ಯದಿಂದ ಒಂದು ವರ್ಷದಿಂದ ಹೂವು ಹಾಕಿ ಚೆನ್ನಾಗಿ ಬೆಳೆಸಿದಾರೆ ಅಂದರೆ ಎಷ್ಟು ಹೇಳಿದ್ರು ಕಡಿಮೆ ಇದೆ ನಮಗೆ.